ನಿರ್ಜಲ ಏಕಾದಶಿ ಮಹತ್ವ, ಉಪವಾಸ ಮತ್ತು ಪೂಜಾ ವಿಧಾನ. ಭಾರತೀಯ ಸಂಸ್ಕೃತಿಯಲ್ಲಿ ಏಕಾದಶಿ ಉಪವಾಸಗಳಿಗೆ ಅತ್ಯಂತ ಮಹತ್ವದ ಸ್ಥಾನವಿದೆ. ವರ್ಷದಲ್ಲಿ ಬರುವ 24 ಏಕಾದಶಿಗಳಲ್ಲಿ ನಿರ್ಜಲ ಏಕಾದಶಿ ಅತ್ಯಂತ ಕಠಿಣ ಹಾಗೂ ಪುಣ್ಯಪ್ರದವಾದ ಏಕಾದಶಿ ಎಂದು ಪರಿಗಣಿಸಲಾಗುತ್ತದೆ. ನಿರ್ಜಲ ಎಂದರೆ ನೀರು ಇಲ್ಲದೆ ಎಂಬ ಅರ್ಥ. ಈ ದಿನ ಭಕ್ತರು ಆಹಾರ ಮಾತ್ರವಲ್ಲದೆ ನೀರನ್ನು ಸೇವಿಸದೆ ಉಪವಾಸ ಮಾಡುವ ಮೂಲಕ ವಿಷ್ಣು ಭಗವಂತನ ಕೃಪೆಗೆ ಪಾತ್ರರಾಗುತ್ತಾರೆ. ನಿರ್ಜಲ ಏಕಾದಶಿ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದಲ್ಲಿ ಬರುತ್ತದೆ. ಈ ದಿನದ ಉಪವಾಸವನ್ನು ಎಲ್ಲ ಏಕಾದಶಿಗಳ ಫಲವನ್ನು ನೀಡುತ್ತದೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಏಕೆಂದರೆ ಇತರ ಏಕಾದಶಿಗಳನ್ನು ಪಾಲಿಸಲು ಸಾಧ್ಯವಾಗದವರು ಈ ಒಂದು ನಿರ್ಜಲ ಏಕಾದಶಿಯನ್ನು ಆಚರಿಸಿದರೆ ಎಲ್ಲ ಏಕಾದಶಿಗಳ ಪುಣ್ಯ ಸಿಗುತ್ತದೆ. ಈ ಏಕಾದಶಿಯ ಮಹತ್ವವನ್ನು ಮಹಾಭಾರತದಲ್ಲಿ ಭೀಮನ ಕಥೆಯ ಮೂಲಕ ವಿವರಿಸಲಾಗಿದೆ. ಭೀಮನು ಹೆಚ್ಚು ಆಹಾರ ಸೇವಿಸುವವನಾಗಿದ್ದರಿಂದ ಎಲ್ಲ ಏಕಾದಶಿಗಳ ಉಪವಾಸ ಮಾಡುವುದಕ್ಕೆ ಸಾಧ್ಯವಾಗಲಿಲ್ಲ. ಆಗ ಮಹರ್ಷಿ ವ್ಯಾಸರು ಅವನಿಗೆ ವರ್ಷದಲ್ಲಿ 1 ದಿನ ನಿರ್ಜಲ ಏಕಾದಶಿ ಸಂಪೂರ್ಣ ಉಪವಾಸ ಮಾಡಿದರೆ ಸಾಕು ಎಂದು ಉಪದೇಶಿಸಿದರು. ಅದರಿಂದ ಈ ಏಕಾದಶಿ ಭೀಮ ಏಕಾದಶಿ ಎಂದು ಕರೆಯಲ್ಪಡುತ್ತದೆ. ಒಮ್ಮೆ ಭೀಮನು ವ್ಯಾಸ ಮಹರ್ಷಿಗಳ ಬಳಿ ಹೇಳಿದನು, ನಾನು ವಿಷ್ಣುವನ್ನು ಭಕ್ತಿಯಿಂದ ಆರಾಧಿಸುತ್ತೇನೆ. ಆದರೆ ಉಪವಾಸ ಮಾಡುವುದು ನನಗೆ ಬಹಳ ಕಷ್ಟ. ನಾನು ಹೇಗೆ ಪುಣ್ಯವನ್ನು ಪಡೆಯಲಿ? ಆಗ ವ್ಯಾಸರು ಹೇಳಿದರು, ಭೀಮ, ನೀನು ಜ್ಯೇಷ್ಠ ಮಾಸದ ಶುಕ್ಲ ಏಕಾದಶಿ ದಿನ ನೀರನ್ನು ಸಹ ಸೇವಿಸದೆ ಉಪವಾಸ ಮಾಡಿದರೆ ಎಲ್ಲ ಏಕಾದಶಿಗಳ ಫಲವನ್ನು ಪಡೆಯುತ್ತೀಯ. ಭೀಮನು ಈ ಉಪವಾಸವನ್ನು ಕಠಿಣವಾಗಿ ಪಾಲಿಸಿ ಮಹಾಪುಣ್ಯವನ್ನು ಪಡೆದನು. ಆದ್ದರಿಂದ ಈ ದಿನದ ಮಹತ್ವ ಅತ್ಯಂತ ಉನ್ನತವಾಗಿದೆ. ನಿರ್ಜಲ ಏಕಾದಶಿಯ ಉಪವಾಸವು ಕೇವಲ ದೇಹದ ನಿಯಮವಲ್ಲ, ಅದು ಮನಸ್ಸಿನ ಶುದ್ಧೀಕರಣವೂ ಆಗಿದೆ. ದೇಹವನ್ನು ನಿಯಂತ್ರಿಸುವ ಶಕ್ತಿ ಬೆಳೆಯುತ್ತದೆ, ಮನಸ್ಸು ಏಕಾಗ್ರವಾಗುತ್ತದೆ, ಭಕ್ತಿ ಮತ್ತು ಆತ್ಮಜ್ಞಾನ ಹೆಚ್ಚಾಗುತ್ತದೆ, ಪಾಪಗಳು ಕ್ಷಮಿಸಲ್ಪಡುತ್ತವೆ ಎಂದು ನಂಬಿಕೆ. ಈ ಉಪವಾಸವು ಶಾರೀರಿಕ ಮತ್ತು ಆತ್ಮೀಯ ಶುದ್ಧಿಯನ್ನು ನೀಡುತ್ತದೆ. ಆದರೆ ಆರೋಗ್ಯ ಸಮಸ್ಯೆಗಳಿರುವವರು ವೈದ್ಯರ ಸಲಹೆಯೊಂದಿಗೆ ಉಪವಾಸವನ್ನು ಪಾಲಿಸಬೇಕು. ನಿರ್ಜಲ ಏಕಾದಶಿ ಜೂನ್ 25 ಗುರುವಾರ ಬಂದಿದೆ. ಏಕಾದಶಿ ತಿಥಿ ಜೂನ್ 24 ಬುಧವಾರ ಸಂಜೆ 6:12 ಪ್ರಾರಂಭವಾಗುತ್ತದೆ. ಏಕಾದಶಿ ತಿಥಿ ಜೂನ್ 25 ಗುರುವಾರ ರಾತ್ರಿ 8:09 ಮುಕ್ತಾಯವಾಗುತ್ತದೆ. ನಿರ್ಜಲ ಏಕಾದಶಿ ಉಪವಾಸ ಮುಕ್ತಾಯದ ಅಥವಾ ಪಾರಣ ಸಮಯ ಜೂನ್ 26 ಶುಕ್ರವಾರ ಬೆಳಿಗ್ಗೆ 5:25 8:13 ತನಕ ಇರುತ್ತದೆ. ನಿರ್ಜಲ ಏಕಾದಶಿ ಉಪವಾಸದ ವಿಧಾನ. ನಿರ್ಜಲ ಏಕಾದಶಿಯ ಉಪವಾಸವು ಬಹಳ ಕಠಿಣವಾದುದರಿಂದ ಸರಿಯಾದ ವಿಧಾನದಲ್ಲಿ ಪಾಲಿಸಬೇಕು. ಏಕಾದಶಿ ಹಿಂದಿನ ದಿನ ದಶಮಿ ದಿನ ಸಾತ್ವಿಕ ಆಹಾರ ಸೇವಿಸಬೇಕು. ಅಲ್ಪ ಆಹಾರ ತೆಗೆದುಕೊಳ್ಳಬೇಕು. ಮನಸ್ಸನ್ನು ಶುದ್ಧವಾಗಿಟ್ಟುಕೊಳ್ಳಬೇಕು. ಏಕಾದಶಿ ದಿನ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಬೇಕು. ವಿಷ್ಣು ಭಗವಂತನ ಪೂಜೆ ಮಾಡಬೇಕು. ದಿನವಿಡೀ ನೀರು ಹಾಗೂ ಆಹಾರ ಸೇವಿಸಬಾರದು. ಜಪ, ಧ್ಯಾನ ಮತ್ತು ಭಜನೆಯಲ್ಲಿ ತೊಡಗಿಸಿಕೊಳ್ಳಬೇಕು. ದ್ವಾದಶಿ ದಿನ ಬೆಳಿಗ್ಗೆ ಪೂಜೆ ನಂತರ ಉಪವಾಸ ಮುರಿಯಬೇಕು. ಮೊದಲು ನೀರು ಸೇವಿಸಿ ನಂತರ ಸಾತ್ವಿಕ ಆಹಾರ ತೆಗೆದುಕೊಳ್ಳಬೇಕು. ನಿರ್ಜಲ ಏಕಾದಶಿಯ ದಿನ ವಿಷ್ಣು ಭಗವಂತನ ಆರಾಧನೆ ಬಹಳ ಮುಖ್ಯ. ದೇವರ ಮೂರ್ತಿ ಅಥವಾ ಚಿತ್ರವನ್ನು ಸ್ವಚ್ಛಗೊಳಿಸಿ ಅರಿಶಿಣ, ಕುಂಕುಮ, ಶ್ರೀಗಂಧ ಹಚ್ಚಿ, ತುಳಸಿ ದಳವನ್ನು ಅರ್ಪಿಸಿ, ದೀಪ ಹಚ್ಚಿ, ವಿಷ್ಣು ಸಹಸ್ರನಾಮ ಪಠಣೆ ಮಾಡಿ ಭಕ್ತಿಯಿಂದ ಪ್ರಾರ್ಥನೆ ಸಲ್ಲಿಸಿ. ಏಕಾದಶಿ ದಿನ ಭಗವಂತನ ನಾಮಸ್ಮರಣೆ, ದಾನ ಧರ್ಮ, ಸಾತ್ವಿಕ ಚಿಂತನೆ ಮಾಡಬೇಕು. ಕೋಪ, ದುಷ್ಟ ಪ್ರವೃತ್ತಿ, ಅಹಂಕಾರ, ಅಶುದ್ಧ ಆಹಾರ ಸೇವನೆ ಮಾಡಬಾರದು. ನಿರ್ಜಲ ಉಪವಾಸವು ಎಲ್ಲರಿಗೂ ಸೂಕ್ತವಲ್ಲ. ವೃದ್ಧರು, ಗರ್ಭಿಣಿಯರು, ಆರೋಗ್ಯ ಸಮಸ್ಯೆಗಳಿರುವವರು ಇವರು ಫಲಾಹಾರ ಅಥವಾ ನೀರಿನೊಂದಿಗೆ ಉಪವಾಸ ಮಾಡಬಹುದು. ನಿರ್ಜಲ ಏಕಾದಶಿ ಕೇವಲ ಉಪವಾಸವಲ್ಲ, ಅದು ಆತ್ಮಶುದ್ಧಿಯ ಮಾರ್ಗವಾಗಿದೆ. ಮನಸ್ಸಿನ ನಿಯಂತ್ರಣ, ಇಂದ್ರಿಯಗಳ ಮೇಲಿನ ಹಿಡಿತ, ದೇವರ ಮೇಲಿನ ಭಕ್ತಿ. ಈ ದಿನದ ಉಪವಾಸವು ಜೀವನದಲ್ಲಿ ಶಾಂತಿ ಮತ್ತು ಸಮಾಧಾನವನ್ನು ತರುತ್ತದೆ. ನಿರ್ಜಲ ಏಕಾದಶಿ ಅತ್ಯಂತ ಮಹತ್ವದ ಮತ್ತು ಪವಿತ್ರವಾದ ದಿನವಾಗಿದೆ. ಈ ದಿನದ ಉಪವಾಸವು ಕಠಿಣವಾದರೂ ಅದರ ಫಲ ಅಪಾರವಾಗಿದೆ. ಭಕ್ತಿಯಿಂದ, ಶ್ರದ್ಧೆಯಿಂದ ಈ ಉಪವಾಸವನ್ನು ಪಾಲಿಸಿದರೆ ಭಗವಂತನ ಕೃಪೆ ದೊರೆಯುತ್ತದೆ. ಈ ಏಕಾದಶಿ ನಿಮಗೆ ನಿಯಮ, ಶಿಸ್ತು ಮತ್ತು ಭಕ್ತಿ ಎಂಬ ಮೌಲ್ಯಗಳನ್ನು ಕಲಿಸುತ್ತದೆ. ಜೀವನದಲ್ಲಿ ಆಧ್ಯಾತ್ಮಿಕ ಬೆಳವಣಿಗೆಗಾಗಿ ಈ ಉಪವಾಸವನ್ನು ಆಚರಿಸುವುದು ಬಹಳ ಉಪಯುಕ್ತವಾಗಿದೆ.